ಸಂವತ್ಸರದಲ್ಲಿ ಧನಸ್ಸು ರಾಶಿಯವರಿಗೆ ಆದಾಯ 5 ಆಣೆ ಇದೆ, ಹಾಗೆ ಖರ್ಚು 5 ಆಣೆ ಇದೆ. ಅಂದರೆ 100% ಆದಾಯವಿದ್ದರೆ 100% ಖರ್ಚು ಇರುತ್ತದೆ. ನಿಮ್ಮ ಜೀವನದಲ್ಲಿ ಹಿಂದಿನಿಂದಲೂ ನಡೆಯುತ್ತಿದ್ದ ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಈ ವರ್ಷ ದೂರವಾಗಬಹುದು. ನೀವು ಬಯಸಿದ ಸ್ಥಳದಲ್ಲಿ ನೀವು ಕೆಲಸ ಪಡೆಯಬಹುದು. ವೃತ್ತಿ ಕ್ಷೇತ್ರದಲ್ಲಿ ನೀವು ಸ್ಥಾನ, ಹಣ ಮತ್ತು ಪ್ರತಿಷ್ಠೆಯನ್ನು ಪಡೆಯುತ್ತೀರಿ. ಇನ್ನೊಂದೆಡೆ ಉದ್ಯೋಗದ ನಿರೀಕ್ಷೆಯಲ್ಲಿದ್ದವರಿಗೂ ಈ ವರ್ಷ ಉದ್ಯೋಗ ಸಿಗಬಹುದು. ಸರ್ಕಾರಿ ಕೆಲಸ ಮಾಡುವ ಈ ರಾಶಿಯವರು ಬಯಸಿದ ಸ್ಥಳಕ್ಕೆ ವರ್ಗಾವಣೆಯನ್ನು ಪಡೆಯಬಹುದು. ಕೆಲವು ಧನು ರಾಶಿ ಜನರು ತಮ್ಮ ವೃತ್ತಿಯನ್ನು ಬದಲಾಯಿಸಬಹುದು ಮತ್ತು ಅವರ ಉತ್ಸಾಹವನ್ನು ಅನುಸರಿಸಬಹುದು. ಉದ್ಯಮಿಗಳಿಗೆ ಈ ವರ್ಷದಿಂದ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು. ನಿಮ್ಮೊಳಗೆ ನೀವು ಶಕ್ತಿಯನ್ನು ಅನುಭವಿಸುವಿರಿ. ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ. ಈ ವರ್ಷ ನೀವೇ ಪ್ರಗತಿ ಹೊಂದುತ್ತೀರಿ ಮತ್ತು ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುವವರಿಗೆ ಮುಂದುವರಿಯಲು ಅವಕಾಶವನ್ನು ನೀಡುತ್ತೀರಿ. ನಿಮ್ಮ ಮನದ ಆಸೆಯನ್ನು ಈಡೇರಿಸಿಕೊಳ್ಳಲು ಹೋರಾಟದ ಹಾದಿಯನ್ನು ಹಿಡಿಯುವಿರಿ. ಯಾವುದೇ ಸಂದರ್ಭ ಎದುರಾದರೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಮೊದಲ ಆದ್ಯತೆಯನ್ನು ನಿಮ್ಮ ಸ್ವಂತ ಕೆಲಸಗಳಿಗೆ ನೀಡುವಿರಿ. ಕೇವಲ ಬಾಹ್ಯ ಸೌಂದರ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಸೌಂದರ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವಿರಿ. ಐಷಾರಾಮಿ ಜೀವನವನ್ನು ನಡೆಸುವ ಮನಸ್ಸಿರುತ್ತದೆ. ಒಡವೆ ವಸ್ತ್ರಗಳಲ್ಲಿ ವಿಶೇಷವಾದ ಅಭಿರುಚಿ ಉಂಟಾಗುತ್ತದೆ. ಸ್ತ್ರೀಯರು ಅಧಿಕಾರಿಗಳಾಗಿದ್ದಲ್ಲಿ ಎಲ್ಲರ ಸಹಕಾರ ಲಭಿಸುತ್ತದೆ. ಗೆಲ್ಲುವುದನ್ನು ಹವ್ಯಾಸ ಮಾಡಿಕೊಂಡ ನಿಮಗೆ ಬಂಧು ಬಳಗಕ್ಕಿಂತ ಸ್ನೇಹಿತರೇ ಹೆಚ್ಚಿನವರಾಗುತ್ತಾರೆ. ಆರೋಗ್ಯದ ಸಮಸ್ಯೆಗಳು ಕ್ರಮೇಣವಾಗಿ ದೂರವಾಗುತ್ತದೆ. ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಯು ಅತಿ ಮುಖ್ಯವಾಗುತ್ತದೆ. ಈ ವರ್ಷ ಧನು ರಾಶಿ ಜನರು ಅನಗತ್ಯ ವೆಚ್ಚಗಳನ್ನು ನಿಗ್ರಹಿಸಲು ಸಾಧ್ಯವಾಗುತ್ತದೆ. ವರ್ಷ ಕಳೆದಂತೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಹೂಡಿಕೆ ಮಾಡಿದವರು ಈ ವರ್ಷ ಲಾಭ ಪಡೆಯಬಹುದು. ಹಣದ ಸಮಸ್ಯೆ ಇದೆ ಎಂದು ನೀವು ಚಿಂತೆ ಮಾಡುತ್ತಿದ್ದರೆ ಈ ಸಮಸ್ಯೆಯು ವರ್ಷವು ಕೊನೆಗೊಳ್ಳಬಹುದು. ಏಪ್ರಿಲ್ ತಿಂಗಳ ನಂತರ ಆದಾಯದಲ್ಲಿ ಹೆಚ್ಚಳವಾಗಬಹುದು ಮತ್ತು ಅದರ ನಂತರ ನೀವು ಸಾಕಷ್ಟು ಹಣವನ್ನು ಕೂಡ ಸಂಗ್ರಹಿಸಬಹುದು. ಆದಾಗ್ಯೂ ಈ ವರ್ಷದ ಕೊನೆಯಲ್ಲಿ ನೀವು ಹಣಕಾಸಿನ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ವ್ಯಾಪಾರ ಮಾಡುವವರು ಈ ವರ್ಷ ವಿವಿಧ ಮೂಲಗಳಿಂದ ಲಾಭ ಪಡೆಯುವ ಸಾಧ್ಯತೆಯಿದೆ. ಕುಟುಂಬ ಜೀವನದಲ್ಲಿ ಧನು ರಾಶಿಯ ಜನರು ಆಹ್ಲಾದಕರ ಫಲಿತಾಂಶಗಳನ್ನು ಪಡೆಯಬಹುದು. ಈ ವರ್ಷ ನೀವು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಮನೆಯಲ್ಲಿ ನಡೆಯುತ್ತಿದ್ದ ಕಲಹಗಳು ದೂರವಾಗುತ್ತವೆ. ನಿಮ್ಮ ತಿಳುವಳಿಕೆಯಿಂದ ನೀವು ಮನೆಯ ಜನರ ನಡುವೆ ಸಾಮರಸ್ಯವನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ಕುಟುಂಬ ಜೀವನದ ವಿಷಯದಲ್ಲಿ ಈ ವರ್ಷವು ತುಂಬಾ ಅನುಕೂಲಕರವಾಗಿದೆ. ಈ ವರ್ಷ ನಿಮ್ಮ ಅಹಂಕಾರವನ್ನು ಹೋಗಲಾಡಿಸಿ ಎಲ್ಲರೊಂದಿಗೆ ಬೆರೆಯಲು ಸಾಧ್ಯವಾಗುತ್ತದೆ. ಕುಟುಂಬ ಸದಸ್ಯರೊಂದಿಗಿನ ನಿಕಟತೆಯಿಂದಾಗಿ ಧನು ರಾಶಿಯವರು ಅನೇಕ ಮಾನಸಿಕ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ಈ ಸಂವತ್ಸರದಲ್ಲಿ ಧನು ರಾಶಿಯವರಿಗೆ 1% ಆರೋಗ್ಯವಿದ್ದರೆ ಅನಾರೋಗ್ಯ 1%. ಈ ವರ್ಷದ ಆರಂಭದಲ್ಲಿ ಧನು ರಾಶಿಯವರಿಗೆ ಕೆಲವು ಆರೋಗ್ಯ ಸಮಸ್ಯೆಗಳಿರಬಹುದು, ಆದರೆ ಸಮಯ ಮುಂದುವರೆದಂತೆ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರುತ್ತದೆ. ಈ ವರ್ಷ ನೀವು ದೈಹಿಕವಾಗಿ ತುಂಬಾ ಚಟುವಟಿಕೆಯಿಂದ ಇರುತ್ತೀರಿ. ಕ್ರೀಡೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ರೋಗನಿರೋಧಕ ಶಕ್ತಿಯು ಸುಧಾರಿಸುತ್ತದೆ. 50 ವರ್ಷ ದಾಟಿದ ಜನರು ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಪ್ರಾರಂಭಿಸಬಹುದು ಮತ್ತು ಇದು ಮಾನಸಿಕ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಗಳಿಗೆ ಕಾರಣವಾಗಬಹುದು. ಈ ಸಂವತ್ಸರದಲ್ಲಿ ಧನು ರಾಶಿಯವರಿಗೆ 4% ರಾಜಪೂಜಿತವಿದ್ದರೆ ರಾಜಕೋಪವು 2% ಇರುತ್ತದೆ. ಬೇರೆಯವರ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ಮನಸ್ಸಿರುವುದಿಲ್ಲ. ಉದ್ಯೋಗದಲ್ಲಿ ಅಧಿಕಾರದ ಸ್ಥಾನಮಾನ ಗಳಿಸಲು ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಮುಂದುವರಿಸುವಿರಿ. ಅಧಿಕಾರಿಗಳಾಗಿದ್ದಲ್ಲಿ ಉತ್ತಮ ಆಡಳಿತಗಾರರಾಗುವಿರಿ. ಆತ್ಮೀಯರ ಕಷ್ಟದ ಸಮಯದಲ್ಲಿ ನೀವು ಅವರಿಗೆ ಆಸರೆಯಾಗುವಿರಿ.
ಚಿಕ್ಕ ವಯಸ್ಸಿನಲ್ಲಿ ಸ್ವತಂತ್ರವಾದ ಜೀವನ ನಡೆಸುವಿರಿ. ಮಕ್ಕಳಾದಲ್ಲಿ ನಿಮ್ಮಲ್ಲಿ ನಾಯಕತ್ವದ ಗುಣವೂ ಇರುತ್ತವೆ. ಜೀವನದಲ್ಲಿ ಸಂತೋಷದ ಪ್ರಸಂಗಗಳು ನಡೆಯಲಿದೆ. ಉದ್ಯೋಗದಲ್ಲಿನ ಬದಲಾವಣೆಗಳು ನಿಮ್ಮ ಆಸೆಯಂತೆ ನಡೆಯುತ್ತದೆ. ನಿಮ್ಮಲ್ಲಿರುವ ಚಂಚಲದ ಸ್ವಭಾವವು ಕೆಲವೊಂದು ಅವಕಾಶಗಳನ್ನು ದೂರ ಮಾಡುತ್ತದೆ. ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ. ಮನೆತನದ ಆಸ್ತಿಯ ವಿಚಾರದಲ್ಲಿ ವಿವಾದ ಎದುರಾಗಲಿದೆ. ಅನಾವಶ್ಯಕ ಖರ್ಚು ವೆಚ್ಚಗಳು ನಿಮ್ಮಲ್ಲಿ ಬೇಸರವನ್ನು ಮೂಡಿಸುತ್ತದೆ. ಕುಟುಂಬ ವರ್ಗದ ಒಳಿತಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುವಿರಿ. ಕುಟುಂಬದ ಸಮಸ್ಯೆಗಳು ಒಳ್ಳೆಯ ಪ್ರಯತ್ನದಿಂದ ದೂರವಾಗುತ್ತವೆ. ಆದರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗಲಿವೆ. ಬಂಧು ಬಳಗದ ನಡುವೆ ನಿಮಗೆ ಉನ್ನತ ಮಟ್ಟದ ಗೌರವ ಲಭಿಸುತ್ತದೆ. ಉದ್ಯೋಗದಲ್ಲಿ ಪ್ರತಿಷ್ಠಿತ ಸ್ಥಾನಮಾನ ದೊರೆಯುತ್ತದೆ. ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಮನಸ್ಸಾಗುವುದಿಲ್ಲ. ಉದ್ಯೋಗ ಬದಲಿಸುವ ಸಾಧ್ಯತೆಗಳಿವೆ. ನಿಮ್ಮದಲ್ಲದ ಕೆಲಸಗಳಲ್ಲಿ ಆಸಕ್ತಿ ತೋರುವುದಿಲ್ಲ. ಶುದ್ಧವಾದ ಮನಸ್ಸನ್ನು ಎಲ್ಲರೂ ಮೆಚ್ಚಿಸುತ್ತಾರೆ. ನಿಮ್ಮಲ್ಲಿರುವ ವಿದ್ಯೆಯನ್ನು ಎಲ್ಲರಲ್ಲಿಯೂ ಹಂಚುವಿರಿ. ಅನಾವಶ್ಯಕವಾಗಿ ಮಾತನಾಡದೆ ಗಾಂಭೀರ್ಯದಿಂದ ವರ್ತಿಸುವಿರಿ. ವಿದ್ಯಾರ್ಥಿಗಳಿಗೆ ವಿನೂತನ ಜೀವನ ರೂಪಿಸಿಕೊಳ್ಳುವ ಅವಕಾಶಗಳು ದೊರೆಯಲಿವೆ. ಪ್ರೀತಿ ಮತ್ತು ಪ್ರಣಯದ ವಿಷಯದಲ್ಲಿ ಈ ವರ್ಷವು ತುಂಬಾ ಆಹ್ಲಾದಕರವಾಗಿರುತ್ತದೆ. ಈ ರಾಶಿಚಕ್ರದ ಅನೇಕ ಒಂಟಿ ಜನರು ಬಯಸಿದ ಸಂಗಾತಿಯನ್ನು ಪಡೆಯಬಹುದು. ಮಾರ್ಚ್ ತಿಂಗಳ ನಂತರ ನಿಮ್ಮ ಪ್ರೀತಿಯ ಜೀವನದಲ್ಲಿ ತಾಜಾತನ ಇರುತ್ತದೆ. ದೀರ್ಘಕಾಲದವರೆಗೆ ಪ್ರೇಮ ಸಂಬಂಧದಲ್ಲಿರುವವರ ಸಂಬಂಧವು ಗಟ್ಟಿಯಾಗುತ್ತದೆ ಮತ್ತು ಕೆಲವರು ತಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಮದುವೆಯಾಗಬಹುದು. ಈ ವರ್ಷ ಪ್ರೇಮ ಸಂಬಂಧದಲ್ಲಿ ಪ್ರಣಯ ಮಾತ್ರವಲ್ಲ, ನಿಮ್ಮ ಸಂಗಾತಿಯಿಂದ ನೀವು ಅನೇಕ ಹೊಸ ವಿಷಯಗಳನ್ನು ಕಲಿಯಬಹುದು. ವೈವಾಹಿಕ ಜೀವನದ ಬಗ್ಗೆ ಮಾತನಾಡುತ್ತಾ ವರ್ಷವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ಈ ವರ್ಷ ನಿಮ್ಮ ಜೀವನ ಸಂಗಾತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ನೀವು ಪಡೆಯುತ್ತೀರಿ. ನೀವು ಸ್ನೇಹಿತರಿಂದ ದೂರವಿರಬಹುದು ಮತ್ತು ನಿಮ್ಮ ಸಂಗಾತಿಗೆ ಹೆಚ್ಚಿನ ಸಮಯವನ್ನು ನೀಡಬಹುದು. ನೀವು ಹಾಗೆ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನ ಸಂತೋಷವಾಗುತ್ತದೆ. ಆದಾಗ್ಯೂ ಈ ವರ್ಷ ನೀವು ನಿಮ್ಮ ಅತ್ತೆಯ ಕಡೆಯ ಜನರನ್ನು ನಿರ್ಣಯಿಸುವುದನ್ನು ತಡೆಯಬೇಕು. ಇಲ್ಲದಿದ್ದರೆ ಅದರ ಕೆಟ್ಟ ಪರಿಣಾಮವು ವೈವಾಹಿಕ ಜೀವನದಲ್ಲಿ ದೂರವನ್ನು ಉಂಟುಮಾಡಬಹುದು. ಈ ಸಂವತ್ಸರದಲ್ಲಿ ಧನು ರಾಶಿಯವರಿಗೆ 6ರಷ್ಟು ಸುಖವಿದ್ದರೆ 3ರಷ್ಟು ದುಃಖವಿರುತ್ತದೆ. ಧನು ರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ಈ ಸಮಯ ಮತ್ತು ಉತ್ಸಾಹದ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನೀವಂದುಕೊಂಡಂತಹ ಯಶಸ್ಸನ್ನು ಪಡೆಯುವಿರಿ. ಜೊತೆಗೆ ನೀವು ನಿಮ್ಮ ಮಾತು ಮತ್ತು ವ್ಯಾಪಾರವನ್ನು ನಿಯಂತ್ರಣದಲ್ಲಿ ಇಡುವುದು ಉತ್ತಮ. ಈ ಸಮಯದಲ್ಲಿ ನೀವು ಮನೆ, ಕುಟುಂಬ ಮತ್ತು ಕೆಲಸ ಸ್ಥಳದಲ್ಲಿ ಜನರ ಸಣ್ಣ ಪುಟ್ಟ ವಿಷಯಗಳನ್ನು ನಿರ್ಲಕ್ಷಿಸುವುದು ಉತ್ತಮ. ಆರಂಭದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಬಹಳ ಸಮಯದಿಂದ ನೀವು ಕೆಲಸಕ್ಕಾಗಿ ಅಥವಾ ಬಡ್ತಿಗಾಗಿ ಓಡಾಡುತ್ತಿದ್ದರೆ ಅಥವಾ ಚಿಂತೆಗೆ ಒಳಗಾಗಿದ್ದರೆ ನಿಮಗೆ ಈ ಸಮಯದಲ್ಲಿ ಶುಭವಾಗಲಿದೆ. ಈ ಅವಧಿಯಲ್ಲಿ ನೀವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ಪಡೆಯುವಿರಿ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಾಡಿದಂತಹ ಪ್ರಯಾಣವು ಶುಭವಾಗಿರಲಿದೆ. ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯ ಬಹಳಷ್ಟು ಉತ್ತಮವಾಗಿರುವುದು. ನೀವು ಬಹಳ ಸಮಯದಿಂದ ನಿಮ್ಮ ಪ್ರೀತಿಯನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರೇಮ ನಿವೇದನೆ ಮಾಡಬಹುದು. ಈ ಸಮಯದಲ್ಲಿ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿವೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ದೂರ ಅಥವಾ ಅಲ್ಪ ದೂರ ಪ್ರಯಾಣಿಸಬಹುದಾಗಿದೆ. ನಿಮಗೆ ನಿಮ್ಮ ಸಂಗಾತಿಯಿಂದ ದೊಡ್ಡ ಸರ್ಪ್ರೈಸ್ ಉಡುಗೊರೆ ಅಥವಾ ಶುಭ ಸುದ್ದಿ ಲಭಿಸುವ ಅವಕಾಶ ದೊರಕುವುದು. ಯಾರ ಮೇಲೆಯೂ ಹೆಚ್ಚಾಗಿ ನಂಬಿಕೆಯನ್ನು ಇಡದೇ ಇರುವುದು ಉತ್ತಮ. ಇಲ್ಲದಿದ್ದರೆ ನಷ್ಟ ಮತ್ತು ಅನಾವಶ್ಯಕವಾಗಿ ಸಮಸ್ಯೆಗಳು ಎದುರಾಗಬಹುದು. ಈ ಸಮಯದಲ್ಲಿ ಯಾವುದಾದರೂ ಯೋಜನೆ ಅಥವಾ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಹಣವನ್ನು ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚಿಸುವುದು ಉತ್ತಮ.
ಕೆಲಸದಲ್ಲಿ ನಿಮ್ಮ ಹಿರಿಯರು ಮತ್ತು ಕಿರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಈ ಅವಧಿಯಲ್ಲಿ ನಿಮ್ಮ ಶತ್ರುಗಳಿಂದ ನೀವು ಎಚ್ಚರಿಕೆಯಿಂದ ಇರುವುದು ಉತ್ತಮ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಮಯವು ನಿಮಗೆ ಉತ್ತಮವಾಗಿರುವುದಿಲ್ಲ. ಈ ಅವಧಿಯಲ್ಲಿ ನಿಮಗೆ ಯಾವುದಾದರೂ ಕಾಯಿಲೆ ಎದುರಾಗುವ ಸಾಧ್ಯತೆ ಇದೆ. ಮನೆಯವರ ಯಾವುದಾದರೂ ಮಾತಿನಿಂದ ನೀವು ಚಿಂತೆಗೆ ಒಳಗಾಗಬಹುದು. ಯಾವುದಾದರೂ ದೊಡ್ಡ ಖರ್ಚು ಎದುರಾಗಬಹುದು. ಪ್ರೀತಿಯ ವಿಷಯವಾಗಿ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಂಭವವಿದೆ. ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಚಿಂತೆಗೆ ಒಳಗಾಗುವಿರಿ. ಈ ಅವಧಿಯಲ್ಲಿ ನಿಮ್ಮ ಭಾವನೆಗಳಿಂದಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವುದು ಉತ್ತಮ. ಇಲ್ಲದಿದ್ದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗಿ ಬರಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.